ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಪರ್ಚೇಜ್ ಮತ್ತು ಸೇಲ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಪರ್ಚೇಜ್ ಬಂದರೆ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು, ಸೇಲ್ಸ್ ಬಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಕು ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡ್ತಾ ಇದ್ವಿ. ನಾನು ಲಾಸ್ಟ್ ಕ್ಲಾಸು ಹೇಳಿದ್ದೀನಿ, ಈ ಕ್ಲಾಸು ಹೇಳ್ತಾ ಇದ್ದೀನಿ. ಜರ್ನಲ್ ಎಂಟ್ರಿ ನಿಮ್ಮ ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ನಾನು ಮುಂದೆ ಹೋಗಲ್ಲ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಪ್ರಾಕ್ಟೀಸ್ ದಿ ಜರ್ನಲ್ ಎಂಟ್ರಿ. ಅಂಡರ್ಸ್ಟ್ಯಾಂಡ್? ಸೊ ಎಲ್ಲರಿಗೂ ಬರಲೇಬೇಕಾಗಿರುವಂಥ ಈ ಜರ್ನಲ್ ಎಂಟ್ರೀಸ್ನ ಇವಾಗ ಮತ್ತೆ ಕಲಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನಾವು ಟೋಟಲ್ ಪ್ರಾಬ್ಲಮ್ ನೋಡೋಣ. ಸೊ ಫಸ್ಟ್ ಏನು ಮಾಡೋಣ, ಇವತ್ತು ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಇದ್ರ ಬಗ್ಗೆ ಅರ್ಥ ಮಾಡ್ಕೋಣ. ಹಾಗಾದರೆ ಡೆಟರ್ಸ್ ಅಂದರೆ ಯಾರು, ಕ್ರೆಡಿಟರ್ಸ್ ಅಂದರೆ ಯಾರು, ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮಾತ್ರ ಇದು ನಿಮಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಇಟ್ ಈಸ್ ಫುಲ್ಲಿ ರಿಲೇಟೆಡ್ ವಿತ್ ಪರ್ಸ್ನಲ್ ಅಕೌಂಟ್. ಹಾಗಾದರೆ ಪರ್ಸ್ನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗಿವರ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಸೊ ಡೆಬಿಟ್ ಅಂದರೆ ಖರ್ಚು, ಕ್ರೆಡಿಟ್ ಅಂದರೆ ಜಮಾ. ಖರ್ಚು ಯಾವಾಗ ಮಾಡ್ತೀವಿ? ಕೊಟ್ಟಾಗ ಖರ್ಚಾಗತ್ತೆ. ಅರ್ಥ ಆಗ್ತಿದೆಯಾ? ನಾವು ಹಣವನ್ನು ಕೊಟ್ಟರೆ ಖರ್ಚು, ದ್ಯಾಟ್ ಈಸ್ ಡೆಬಿಟ್. ಹಣವನ್ನು ತೆಗೆದುಕೊಂಡ್ರೆ ಕ್ರೆಡಿಟ್, ದ್ಯಾಟ್ ಈಸ್ ಜಮಾ. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡು ಬಿಡಿಸೋಣ. ಸೊ ಇಲ್ಲಿ ಇಬ್ಬರು ಜನ ವ್ಯಕ್ತಿಗಳಿದ್ದಾರೆ. ಇವನು ಕಸ್ಟಮರ್. ಯಾರು? ಕಸ್ಟಮರ್. ಕಸ್ಟಮರ್ ಅಂದರೆ ಗ್ರಾಹಕ. ಇವನು ಬಿಸ್ನೆಸ್ ಮ್ಯಾನ್. ಹಾಗಾದರೆ ಇವನೇನಿರುತ್ತೆ? ಒಂದು ಬಿಸ್ನೆಸ್ ಇರುತ್ತೆ ಅಥವಾ ಇಲ್ವಾ? ಇದು ಇವನು ಬಿಸ್ನೆಸ್ ಮ್ಯಾನ್. ಇವನು ಕಸ್ಟಮರ್. ಇವನು ಎ ಅಂತ ತಗೋಣ, ಇವನು ಬಿ ಅಂತ ತಗೋಣ. ಹಾಗಾದರೆ ನಿಮಗೊಂದು ಕ್ವಶನ್ ಕೇಳ್ತೀನಿ. ನಾವು ಯಾರ ಹತ್ರ ನಿಂತ್ಕೊಂಡು ಯೋಚನೆ ಮಾಡಬೇಕು? ವೆರಿ ಗುಡ್. ಅಕೌಂಟಿಂಗ್ ಯಾವ ರೂಲ್ಸ್ ಹೇಳುತ್ತೆ? ಇದು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಏನು ಹೇಳುತ್ತೆ ಅಂದರೆ ನಾವು ಯಾರ ಹತ್ರ ನಿಂತ್ಕೊಂಡು ಯೋಚನೆ ಮಾಡಬೇಕು, ಯಾರ ಹತ್ರ ನಿಂತ್ಕೊಂಡು ನಾವು ಟ್ರಾನ್ಸಾಕ್ಷನ್ ಮೇಂಟೈನ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಮ್ಯಾನ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಈಗ ಈ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನಪ್ಪ ಅಂದರೆ ವಸ್ತುವನ್ನು ಬಿಗೆ ಸೋಲ್ಡ್ ಮಾಡ್ತಾನೆ. ಸೋಲ್ಡ್ ಅಂದರೆ ಸೇಲ್ಸ್ ಮಾಡ್ತಾನೆ. ಸೋಲ್ಡ್ ಅಂದರೆ ಮಾರಾಟ ಮಾಡಿದ. ಎಷ್ಟಕ್ಕೆ ಮಾರಾಟ ಮಾಡಿದ ಅಂದರೆ 50,000 ರೂಪಾಯಿಗೆ ಮಾರಾಟ ಮಾಡಿದ. ಈ 50,000 ರೂಪಾಯಿ ಯಾರಿಗೆ ಕೊಡಬೇಕು? ಬಿ ಇದ್ದವನು ಎ ಕೊಡಬೇಕು. ಹಾಗಾದರೆ ಕ್ಯಾಶನ್ನು ರಿಸೀವ್ ಮಾಡಿದಂಥ ವ್ಯಕ್ತಿ ಯಾರು? ಬಿಸ್ನೆಸ್ ಮ್ಯಾನ್. ಕ್ಯಾಶನ್ನು ರಿಸೀವ್ ಮಾಡಿದಂಥ ವ್ಯಕ್ತಿ ಬಿಸ್ನೆಸ್ ಮ್ಯಾನ್. ಹಾಗಾದರೆ ಬಿಸ್ನೆಸ್ ಮ್ಯಾನ್ ಏನಾಗ್ತಾನೆ? ರಿಸೀವರ್. ಕೊಟ್ಟವನು ಯಾರು? ಓಕೆ, ಇದು ಪರ್ಚೇಜ್ ಇದ್ದಾಗ ಬರಲ್ಲ. ಹೇಳ್ತೀನಿ ನಾನು ಹೆಂಗಂತ. ಫಾರ್ ಎಕ್ಸಾಂಪಲ್ ಸೋಲ್ಡ್ ಬೇಡ, ಏನು ಮಾಡೋಣಪ್ಪ ಅಂದರೆ ಸಿಂಪಲ್ ಒಂದೇ ಎಂಟ್ರಿ ತೊಗೋಣ. ಈಗ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಬಿ ಅನ್ನೋನು ಒಬ್ಬ ವರ್ಕರ್ ಅದಾನೆ ಅಂತ ತಿಳ್ಕೊಂಡು. ಕಸ್ಟಮರ್ ಬೇಡ, ವರ್ಕರ್ ಅಂತ ತೊಗೋಣ. ವರ್ಕರ್ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು. ವರ್ಕರ್ ಇರಲಿ, ವ್ಯಕ್ತಿ ಇರಲಿ, ಪರ್ಸನ್ ಇರಲಿ, ಏನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಬಿಗೆ 50,000 ಅಮೌಂಟನ್ನು ಕೊಡ್ತಾನೆ. ಹೂ ಇಸ್ ಅ ರಿಸೀವರ್? ಬಿ ಈಸ್ ರಿಸೀವರ್. ಹೂ ಇಸ್ ಗಿವರ್? ಎ ಈಸ್ ಗಿವರ್. ಸೊ ಇಲ್ಲಿ ನೋಡಿ, ನೆನಪಿಟ್ಕೊಳ್ಳಿ, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಬಗ್ಗೆ ನೋಡ್ತಾ ಇದ್ವಿ. ಹಾಗಾದರೆ ಇಲ್ಲಿ ಕ್ರೆಡಿಟರ್ಸ್ ಯಾರು, ಡೆಟರ್ಸ್ ಯಾರು? ಯಾರು ಹೇಳ್ತೀರಾ? ಡೆಟರ್ಸ್ ಯಾರು, ಕ್ರೆಡಿಟರ್ಸ್ ಯಾರು? ಬಿ ಡೆಟರ್ಸ, ಎ ಕ್ರೆಡಿಟರ್ಸ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಡೆಟರ್ಸ್ ಅನ್ನೋರು ಯಾವಾಗಲೂ ಹಣವನ್ನು ತೆಗೆದುಕೊಳ್ತಾರೆ, ಇವತ್ತು ಕೊಡಲ್ಲ ಅವರು. ಅರ್ಥ ಮಾಡ್ಕೊಡ್ರಿ. ಡೆಟರ್ಸ್ ಹಣವನ್ನು ತೆಗೆದುಕೊಳ್ತಾನೆ, ಕ್ರೆಡಿಟರ್ಸ್ ಯಾವಾಗಲೂ ಹಣವನ್ನು ಕೊಡ್ತಾ ಇರ್ತಾನೆ. ಈಗ ಬಿಸ್ನೆಸ್ಗೆ ಇವನು ದುಡ್ಡು ಕೊಟ್ಟ, ಸಿ ಅನ್ನೋ ವ್ಯಕ್ತಿ ದುಡ್ಡು ಕೊಟ್ಟ. ಹೂ ಈಸ್ ಕ್ರೆಡಿಟರ್? ಸಿ ಕ್ರೆಡಿಟರ್ಸ, ಎ ಈಸ್ ಅ ಡೆಟರ್. ಕ್ರೆಡಿಟರ್ಸ್ ಆ್ಯಂಡ್ ಡೆಟರ್ಸ್, ಈ ಟ್ರಾನ್ಸಾಕ್ಷನ್ ಬಗ್ಗೆನ ನಾವು ಏನು ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ವಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ, ಸಾಲ್ವ್ ಮಾಡೋಣ. ಹಾಗಾದರೆ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಪ್ರಾಬ್ಲಮ್ ಟ್ರಾನ್ಸಾಕ್ಷನ್ ನಂಬರ್ 1 ಕೊಡ್ತಾ ಇದ್ದೀನಿ, ಸಾಲ್ವ್ ಮಾಡೋಣ. ನಂಬರ್ 1, ರವಿ ಕ್ಯಾಶ್ ಪೇಡ್ ಟು ವಿನಯ್. ರವಿ ಕ್ಯಾಶ್ ಪೇಡ್ ಟು ವಿನಯ್. ಏನಾಗುತ್ತೆ ಟ್ರಾನ್ಸಾಕ್ಷನ್? ಸೊ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೂ ಇಸ್ ಡೆಟರ್ ಆ್ಯಂಡ್ ಹೂ ಇಸ್ ಕ್ರೆಡಿಟರ್.
So there are two persons, Ravi and Vinay. Who is a receiver here? Receiver Vinay. Receiver is Vinay. Who is giver? Ravi is giver. Very good. Receiver and giver. Understand? So what is the rules? Debit the receiver and credit the giver. Receiver debit ಆಯಿತು, giver credit ಆಯಿತು. Therefore Ravi account debit, Vinay account debit to Ravi account. Yes, right. Vinay account debit to Vinay account debit to Ravi account, because Vinay is giver, Ravi is receiver. Debit the receiver, credit the giver. Vinay account debit to Ravi account. Being Ravi cash paid to Vinay. ಅಥವಾ ಇನ್ನೊಂದು ಅರ್ಥದಲ್ಲಿ ಬರಿಬೋದು, ವಿನಯ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರವಿ. ಸೇಮ್ ಉಲ್ಟಾ ಬಾಡಿ ಬರೆದ್ರು ನಡೆಯುತ್ತೆ, ಸೇಮ್ ಬರೆದ್ರು ನಡೆಯುತ್ತೆ. ನೀವು ಯಾವ ಥರ ಬರ್ಕೊಳ್ತೀರಿ ಬರ್ಕೊಳ್ರಿ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್. ದೆನ್ ಸೆಕೆಂಡ್ ಟ್ರಾನ್ಸಾಕ್ಷನ್ ನಂಬರ್ 2, ಕ್ಯಾಶ್ ಪೇಡ್ ಟು ಕೆನರಾ ಬ್ಯಾಂಕ್ ಅಕೌಂಟ್. ಕೆನರಾ ಬ್ಯಾಂಕ್ ಕ್ಯಾಶ್ ಪೇಡ್ ಟು ಕೆನರಾ ಬ್ಯಾಂಕ್. ಸೊ ಕ್ಯಾಶ್, ನಮ್ಮ ಹತ್ರ ಕ್ಯಾಶ್ ಇದೆ, ನಾವು ಹಣವನ್ನು ತೆಗೆದುಕೊಂಡು ಎಲ್ಲಿ ಕೊಡ್ತಾ ಇದ್ದೀವಿ? ಕೆನರಾ ಬ್ಯಾಂಕಿಗೆ ಕೊಡ್ತಾ ಇದ್ದೀವಿ. ಕೊಡೋರು ನಾವು ಆದ್ವಿ, ತಗೊಳ್ಳೋರು ಯಾರು? ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಈಸ್ ಎ ಆರ್ಟಿಫಿಷಿಯಲ್ ಪರ್ಸನು ಆರ್ ನ್ಯಾಚುರಲ್ ಪರ್ಸನು? ಸೊ ಇದ್ರ ಬಗ್ಗೆ ಕ್ಲಾಸ್ ನಾನು ಮಾಡಿದ್ದೀನಿ. ಯಾರಿಗಾದರೂ ಈ ಕ್ಲಾಸ್ ಬೇಕಾದರೆ ಹಿಂದೆ ವಿಡಿಯೋಗಳಿದಾವೆ ನೋಡ್ಕೊಳ್ಳಿ. ಆರ್ಟಿಫಿಷಿಯಲ್ ಪರ್ಸನ್ ಆ್ಯಂಡ್ ನ್ಯಾಚುರಲ್ ಪರ್ಸನ್ ಬಗ್ಗೆ ಹೇಳ್ತಾ ಇದ್ದೀನಲ್ಲ. ಸೊ ಕೆನರಾ ಬ್ಯಾಂಕ್ ಈಸ್ ಎ ಆರ್ಟಿಫಿಷಿಯಲ್ ಪರ್ಸನ್. ಅದು ಏನಾದರೂ ಆಗಲಿ, ಬಟ್ ಕೆನರಾ ಬ್ಯಾಂಕ್ ಏನು ಮಾಡ್ತಿದ್ದಾರೆ? ರಿಸೀವರ್ ಇದ್ದಾರೆ, ಇವರಿಗೆ ರಿಸೀವರ್ ಅಂದ್ವಿ. ಓಕೆ, ಕೆನರಾ ಬ್ಯಾಂಕ್ ರಿಸೀವರ್ ಆಯಿತು. ರಿಸೀವರ್ನ ಎಲ್ಲಿ ಬರಿತೀವಿ? ಮೇಲೆ ಬರಿತೀವ, ಕೆಳಗೆ ಬರಿತೀವ? ಡೆಬಿಟ್ ದ ರಿಸೀವರ್. ಓಕೆ, ಕೆನರಾ ಬ್ಯಾಂಕ್ ಬರೆದು ಬಿಡೋಣ. ಕೆನರಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ಇಲ್ಲಿ ಕ್ಯಾಶ್ ಇದೆ, ಕ್ಯಾಶ್ ಅಕೌಂಟ್. being cash paid to Canara Bank. So next question, number 3 question, ನೀವೇ ಸಾಲ್ವ್ ಮಾಡಿ. ಕ್ಯಾಶ್ ಪೇಡ್ ಟು ಆನಂದ್. ಕ್ಯಾಶ್ ಪೇಡ್ ಟು ಆನಂದ್. ವೆರಿ ಗುಡ್. ಆನಂದ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಬರ್ಕೊಳ್ಳಿ. ಹಾಗಾದ್ರೆ ವೆರಿ ಸಿಂಪಲ್ ಇದೆ ಜನರೇಟರ್ ಸಾಲ್ವ್ ಮಾಡೋದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಂಥ 100 ಜನರೇಟರ್ನ ನೀವು ಸಾಲ್ವ್ ಮಾಡ್ತೀರಾ. ಆದರೆ ಮಸ್ಟ್ ಆ್ಯಂಡ್ ಶುಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವು ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಏನಾಗ್ತಾ ಇದೆ ಟ್ರಾನ್ಸಾಕ್ಷನಲ್ಲಿ, ಯಾವ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಪರ್ಸನಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡ್ತಿದ್ದೀವ, ರಿಯಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡ್ತಿದ್ದೀವ, ನಾಮಿನಲ್ ಅಕೌಂಟ್ ಟ್ರಾನ್ಸಾಕ್ಷನ್ನ ಸಾಲ್ವ್ ಮಾಡ್ತಿದ್ದೀವ. ಸೊ ನೋಡಿ, ಕೆನರಾ ಬ್ಯಾಂಕ್ ಅನ್ನೋದು ಯಾವ ಅಕೌಂಟಲ್ಲಿ ಬರುತ್ತೆ? ರಿಯಲ್ ಅಕೌಂಟ್. ಬ್ಯಾಂಕುಗಳೆಲ್ಲ ರಿಯಲ್ ಅಕೌಂಟಲ್ಲಿ ಬರ್ತಾರೆ. ರಿಯಲ್ ಅಕೌಂಟ್ ರೂಲ್ಸ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್. ಕೆನರಾ ಬ್ಯಾಂಕಿಗೆ ದುಡ್ಡು ಹೋಯ್ತು, ಬ್ಯಾಂಕ್ ನಮಗೆ ಬಂತು. ಸೊ ಅದಕ್ಕಾಗಿ ಬ್ಯಾಂಕ್ ಯಾವಾಗಲೂ ಡೆಬಿಟ್ ಆಗುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಈ ಥರ ಎಲ್ಲ ಇರ್ತವೆ. ಒಂದು ಅಕೌಂಟು ಇನ್ನೊಂದಕ್ಕೆ ಲಿಂಕ್ ಇರುತ್ತೆ. ಸೊ 3 ಅಕೌಂಟ್ಗಳಿಂದ ಒಂದಕ್ಕೊಂದು ಲಿಂಕ್ ಇರ್ತವೆ. ಸೊ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಇದ್ದೀನಿ, ನೀವೇ ಸಾಲ್ವ್ ಮಾಡಿ ನೋಡೋಣ. ನಂಬರ್ 4, ಚೆಕ್ ಗಿವನ್ ಟು ರವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಚೆಕ್ ಗಿವನ್ ಟು ರವಿ. ರವಿ ಇಸ್ ಅ ರಿಸೀವರ್. ಮತ್ತೆ ಯಾಕೆ ರಾಂಗ್ ಹೇಳಿದ್ರಿ? ಇಲ್ಲ, ಬ್ಯಾಂಕ್ ಅಕೌಂಟ್ ಹೇಳಿದ್ರಿ ಫಸ್ಟ್. ನೀವು ಫಸ್ಟಿಗೆ ಬ್ಯಾಂಕ್ ಅಕೌಂಟ್ ಹೇಳಿದ್ರಿ. ಓಕೆ, ನಿಮ್ಮದೇ ಆಗಲಿ. ರವಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ರವಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಬೀಯಿಂಗ್ ಬರೀರಿ, ಚೆಕ್ ಗಿವನ್ ಟು ರವಿ, ಚೆಕ್ ಪೇಡ್ ಟು ರವಿ, ರವಿ ರಿಸೀವ್ಡ್ ಫ್ರಮ್ ಚೆಕ್, ರವಿ ರಿಸೀವ್ಡ್ ಚೆಕ್. ಏನಾದರೂ ಬರೀಬೋದು ಬೀಯಿಂಗಲ್ಲಿ. ನಿಮ್ಗೆ ಏನು ಅರ್ಥ ಆಗುತ್ತೆ ಅದು ಬರೀರಿ, ಬೆಟರ್ ಹಂಗೆ ಬರೀರಿ. ಚೆಕ್ ಗಿವನ್ ಟು ರವಿ, ರವಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್.
ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಹೋಗೋಣ ಹಾಗಾದರೆ, ನೋಡೋಣ ಈಗ ಹೇಳಿ ನೋಡೋಣ. ನಂಬರ್ 5, ಚೆಕ್ ರಿಸೀವ್ಡ್ ಫ್ರಾಮ್ ರಾಣಿ. First understand the concept. Who is a receiver? Who is a receiver here? Check received from Rani. Rani is giver. Received from ಅಂದ್ರೆ ರಾಣಿಯಿಂದ ಇಸ್ಕೊಳ್ತಾ ಇದೀವಿ, ತೆಗೆದುಕೊಳ್ತಾ ಇದೀವಿ. ಹೌದಾ? ರಾಣಿ ಇಸ್ ಗಿವರ್. ರಾಣಿ ಗಿವರ್ ಆಯಿತು. ಗಿವರ್ನ ಯಾವಾಗಲೂ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಚೆಕ್ ಇದೆ, ಚೆಕ್ ಬದಲು ಏನು ಬರುತ್ತೆ? ಬ್ಯಾಂಕ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರಾಣಿ ಅಕೌಂಟ್. ಅಭಿಷೇಕ್ ಬರ್ರಿ. ನಂಬರ್ 6 ಸಾಲ್ವ್ ಮಾಡಿ ಹಾಗಾದರೆ. ನಂಬರ್ 6 ನೀವೇ ಸಾಲ್ವ್ ಮಾಡಿ, ನೋಡೋಣ ಯಾರು ಫಸ್ಟ್ ಹೇಳ್ತೀರಾ. Check received from Canara Bank. This means, what is the meaning in Kannada? Check received from Canara Bank. It means Canara Bank ಇಂದ ಚೆಕ್ ಅನ್ನ ವಾಪಸ್ ತಗೊಂಡಿದ್ವಿ. ಹೌದಾ? ಏನಾಗುತ್ತೆ? ಬೇಡ, ಕೆನರಾ ಬ್ಯಾಂಕ್ ಬೇಡ, ಕೆನರಾ ಬ್ಯಾಂಕ್ ಬೇಡ, ಬೇರೆ ಕೊಡ್ತೀನಿ ರೀ. ಚೆಕ್ ರಿಸೀವ್ಡ್ ಫ್ರಾಮ್ ಗಣೇಶ್ ಮಾಡೋಣ. Who is the receiver? Who is giver? Who is the receiver and who is giver? Ganesh is a giver. Okay, Ganesh giver. Who is receiver? Businessman is receiver. So bank account debit to Ganesh account. ಇಷ್ಟು ಬರ್ಕೊಳ್ಳಿ. ಅಂಡರ್ಸ್ಟ್ಯಾಂಡಾ? ತಿಳಿತಾ? ಸಿಂಪಲ್ ಇದೆ. ಗಿವರ್ ಆ್ಯಂಡ್ ರಿಸೀವರ್ ಇದೇ ಟ್ರಾನ್ಸಾಕ್ಷನನ್ನು ನಿಮ್ಮ ಎಲ್ಲಿ ಕೊಟ್ಟಿರ್ತಾರೆ? ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಇದೇ ಪ್ರಾಬ್ಲಮ್ ನಿಮಗೆ, ಇದೇ ಮೇನ್ ಪ್ರಾಬ್ಲಮ್. ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ, ಅಲ್ಲಿ ಹೋಗಿ ಏನು ಮಾಡ್ತೀರಾ? ರಾಂಗ್ ಮಾಡ್ತೀರಾ. ಸೊ ಮಿಸ್ಟೇಕ್ ಮಾಡಬಾರ್ದು. ಪ್ರತಿಯೊಂದು ಜನರಿಗೆ 1 ಮಾರ್ಕ್ಸ್ ಇರುತ್ತೆ. ನಿಮ್ಮ ಎಕ್ಸಾಮಲ್ಲಿ 12 ಜನಟ್ರಿನ ಕೊಡ್ತಾರೆ, ಅಥವಾ 13 ಜನಟ್ರಿ ಕೊಡ್ಬೋದು. ಸೊ 13 ಅಥವಾ 12 ಎಂಟ್ರಿಗಳನ್ನ ಕರೆಕ್ಟಾಗಿ ಬಿಡಿಸಿದ್ರೆ 12 ಮಾರ್ಕ್ಸ್. ಇದು ಅಕೌಂಟೆನ್ಸಿ ಕರ್ನಾಟಕದಲ್ಲಿರುವಂಥ ಅಕೌಂಟೆನ್ಸಿ ಸಿಲೆಬಸ್ ಹೀಗೆ ಹೇಳುತ್ತೆ. ಈ ಕರ್ನಾಟಕದಲ್ಲಿರುವಂಥ ಯಾವುದೇ ಮೂಲೆಯಲ್ಲಿ ಹೋದ್ರೂ ಇದೇ ಮೆಥಡ್ ಫಾಲೋ ಆಗುತ್ತೆ, ಇದೇ ರೂಲ್ಸೇ ಇರ್ತವೆ. ರೂಲ್ಸ್ ಚೇಂಜ್ ಆಗ್ಬೋದು, ಮೆಥಡ್ ಚೇಂಜ್ ಆಗಲ್ಲ. ಇಲ್ಲಿ 2 ರೂಲ್ಸ್ ಬರ್ತವೆ, 2 ಥರ ರೂಲ್ಸ್ಗಳು ಬರ್ತವೆ. ಒಂದು ಅಮೇರಿಕನ್ ಸಿಸ್ಟಮ್, ಇನ್ನೊಂದು ಬ್ರಿಟಿಷ್ ಸಿಸ್ಟಮ್. ಕೆಲವೊಂದು ಕಾಲೇಜ್ಗಳಲ್ಲಿ ಅಮೇರಿಕನ್ ಸಿಸ್ಟಮ್ ಹೇಳ್ಕೊಡ್ತಾರೆ, ನಾನು ಅದನ್ನೂ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಈಸಿಯಾಗಿರೋದು ಯಾವುದಪ್ಪ ಅಂದರೆ ಬ್ರಿಟಿಷ್ ಸಿಸ್ಟಮ್. ಅದಕ್ಕಾಗಿ ಬ್ರಿಟಿಷ್ ಸಿಸ್ಟಮ್ನ ನಾವು ಯೂಸ್ ಮಾಡೋಣ, ಬ್ರಿಟಿಷ್ ಸಿಸ್ಟಮ್ನೇ ಬಿಡಿಸೋಣ. ಎಕ್ಸಾಮಲ್ಲಿ ಕೇಳಿದ್ರು ಅಮೇರಿಕನ್ ಸಿಸ್ಟಮಲ್ಲಿ ಎಷ್ಟು ರೂಲ್ಸ್ ಬರ್ತವೆ? 5 ರೂಲ್ಸ್ ಬರ್ತವೆ. ಅಮೇರಿಕನ್ ಸಿಸ್ಟಮಲ್ಲಿ 5 ರೂಲ್ಸ್ ಬರ್ತವೆ. ಅದನ್ನೂ ಯೂಸ್ ಮಾಡ್ಕೊಂಡ್ರು ಇದೇ ಬರುತ್ತೆ, ಇದನ್ನೂ ಯೂಸ್ ಮಾಡಿದ್ರು, ಪರ್ಸನಲ್ ರಿಯಲ್ ನಾಮಿನಲ್ ಯೂಸ್ ಮಾಡಿದ್ರು ಇದೇ ಆನ್ಸರೇ ಬರುತ್ತೆ. ಚೇಂಜ್ ಅಂತೂ ಆಗಲ್ಲ. ಮೆಥಡ್ ಮಾತ್ರ ಚೇಂಜ್, ಆನ್ಸರ್ ಮಾತ್ರ ಸೇಮ್. ಅಂಡರ್ಸ್ಟ್ಯಾಂಡ್? ಸೊ ಡೆಬಿಟ್ ಕ್ರೆಡಿಟ್, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಬಗ್ಗೆ ಗೊತ್ತಾಯ್ತಲ್ಲ. ಹೂ ಇಸ್ ಡೆಟರ್ಸ್ ಆರ್ ರಿಸೀವರ್, ಕ್ರೆಡಿಟರ್ಸ್ ಗಿವರ್. ಇಷ್ಟು ನೆನಪಿದ್ರೆ ಸಾಕು, ನೀವು ಈ ಟ್ರಾನ್ಸಾಕ್ಷನ್ನ ಸಾಲ್ವ್ ಮಾಡ್ತೀರಾ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ. ಸೊ ಫಸ್ಟ್ ಆಫ್ ಆಲ್ ಏನು ಮುಗೀತು? ಪರ್ಚೇಸ್ ಆ್ಯಂಡ್ ಸೇಲ್ಸ್ ಕಂಪ್ಲೀಟ್ ಆಯಿತು. ಸೊ ಈಗೇನು ಮಾಡಿದ್ವಿ? ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಿದೆ, ಹೌದಾ? ಸೊ ನೆಕ್ಸ್ಟ್ ಎಂಟ್ರಿ ಮಾಡೋಣ, ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಎಂಟ್ರಿ
ಎಕ್ಸ್ಪೆನ್ಸಸ್ ಬಾರ್ ಲಾಸಸ್ ಆ್ಯಂಡ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇದು ಯಾವ ರೂಲ್ಸಲ್ಲಿ ಹೇಳ್ತಾರೆ? ನಾಮಿನಲ್ ಅಕೌಂಟಲ್ಲಿ ಹೇಳ್ತಾರೆ. ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ದಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ನೆನಪಿದೆಯಲ್ಲ? ಓಕೆ, ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಒಂದೇ ವರ್ಡಲ್ಲಿ ಹೇಳ್ತೀನಿ. ನಿಮಗೇನಾದರೂ ಖರ್ಚಾಯಿತು ಅಂದರೆ, ನಿಮಗೇನಾದರೂ ಎಕ್ಸ್ಪೆನ್ಸಸ್ ಅಂತ ಅನಿಸಿದರೆ ಅದು ಡೆಬಿಟ್. ನಿಮಗೇನಾದರೂ ದುಡ್ಡು ಬಂತು, ಇನ್ಕಮ್ ಬಂತು ಅಂದರೆ ಅದ್ರ ಕ್ರೆಡಿಟ್. ಇಷ್ಟೇ. ಸೊ ಸಾಲ್ವ್ ಮಾಡೋಣ ಹಾಗಾದರೆ. ನಂಬರ್ 1 ಫಸ್ಟ್ ಎಕ್ಸ್ಪೆನ್ಸಸ್ ಹೇಳ್ತೀನಿ. ಪೇಯ್ಡ್ ಸ್ಯಾಲ್ರಿ. ಪೇಯ್ಡ್ ಸ್ಯಾಲರಿ, ಸ್ಯಾಲ್ರಿನ ಕೊಡ್ತಾ ಇದ್ದೀವಿ. ಪೇಯ್ಡ್ ಸ್ಯಾಲ್ರಿ ಏನಾಗುತ್ತೆ? ಅದು ಸ್ಯಾಲ್ರಿ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸ್ಯಾಲ್ರಿ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಸೊ ಅದಕ್ಕಾಗಿ ಆನ್ಸರ್ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬರ್ಕೊಳ್ಳಿ ಎಲ್ಲರೂ. ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಹೋಗೋಣ. ನಂಬರ್ 2. ನನಗೆ ಯೂಟ್ಯೂಬಲ್ಲಿ ಕೆಲವೊಂದು ಜನ ವಿದ್ಯಾರ್ಥಿಗಳು ಕ್ವಶನ್ ಮಾಡ್ತಾರೆ, ನಮ್ಮ ಕಾಲೇಜಲ್ಲಿ ಸರ್ ಈಗ ಕ್ಯಾಶ್ ಅಕೌಂಟಿಗೆ ಹೋಗಿದ್ದಾರೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಹೋಗಿದ್ದಾರೆ, ನೀವು ಇನ್ನೂ 2ನೇ ಚಾಪ್ಟ್ರಲ್ಲಿದ್ದಾರೆ ಸರ್ ಅಂತ ಅಂತಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಈ ಮಾತು, ನೀವೆಷ್ಟು ಸ್ಲೋ ಆಗಿ ಕಲಿತೀರಲ್ಲ ಅಷ್ಟು ಪರ್ಫೆಕ್ಟಾಗಿ ಕಲಿತೀರ. ನೀವೆಷ್ಟು ಫಾಸ್ಟಾಗಿ ಕಲಿತೀರಾ ಅಷ್ಟು ಎಲ್ಲ ಮರ್ಕೊತ ಹೋಗ್ತೀರಾ. ಇಲ್ಲಿ ಕಲಿಯೋದು ಮುಂದೆ ಹೋಗಿ ಮರ್ತು ಬಿಡೋದು. ಒಂದು ಸರಿ ಕಲಿತ್ರೆ ಪರ್ಫೆಕ್ಟಾಗಿರಬೇಕು. ಆ ಕಾರಣಕ್ಕಾಗಿ ನಾನು ಸ್ಲೋ ಹೇಳ್ತೀನಿ. ಈ ವರ್ಷ ಸಿಲೆಬಸ್ಸೇ ಹೇಳೋದು ಬೇಡ, ನೀವು ಜರ್ನಲ್ ಕಲೀರಿ ಸಾಕು ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ಪಾಸ್ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತಿದೆಯಾ? ಕಲಿದು ಒಂದೇ ಸರಿ ಕಲಿಬೇಕು. ನೆಕ್ಸ್ಟ್ ಇಯರ್ ಮತ್ತು ಅದನ್ನೇ ವಾಪಸ್ ರಿಪೀಟ್ ಬರಬಾರ್ದು. ಆ ಕಾರಣಕ್ಕಾಗಿ ನಿಮಗೆ ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಸೊ ನಂಬರ್ 2 ಪೇಯ್ಡ್ ಸ್ಯಾಲರಿ. ಪೇಯ್ಡ್ ಸ್ಯಾಲರಿ ಬೈ ಚೆಕ್. ಇವಾಗ ಏನಾಗುತ್ತೆ? ಮತ್ತೆ ಬ್ಯಾಂಕ್ ಅಕೌಂಟ್ ಅಂತಾರೆ ನೋಡಿ. ಆಲ್ರೆಡಿ ಹೇಳಿದ್ದೀನಿ, ಸ್ಯಾಲ್ರಿ ಏನಾಗುತ್ತೆ? ಡೆಬಿಟ್ ಆಗುತ್ತೆ ಅಂದರೆ ಸ್ಯಾಲ್ರಿನೇ ಬರುತ್ತೆ. ಇಲ್ಲಿ ಪೇಯ್ಡ್ ಇದ್ದಾಗ ಸ್ಯಾಲ್ರಿನೇ ಬರುತ್ತೆ. ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಬೀಯಿಂಗ್ ನಾನು ನೀವು ಬರ್ಕೊಳ್ಳಿ. ನಂಬರ್ 3 ಕೊಡ್ತಾ ಇದ್ದೀನಿ, ಮತ್ತೆ ಅದನ್ನೇ ತೊಗೊಳ್ತೀನಿ. ಪೇಯ್ಡ್ ಸ್ಯಾಲರಿ ಟು ಎಂಪ್ಲಾಯಿ. ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಎಂಪ್ಲಾಯಿ ಬರಲ್ಲ, ಹೆಸರು ಬರಲ್ಲ. ಇಲ್ಲಿ ನಾಮಿನಲ್ ಅಕೌಂಟಲ್ಲಿ ಹೆಸರು ತೊಗೊಳ್ಬಾರ್ದು. ಸ್ಯಾಲರಿ ಅಕೌಂಟ್ ಡೆಬಿಟ್ಟು ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಎಂಪ್ಲಾಯ್ ಅಲ್ಲ, ಸಾರಿ, ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ಮತ್ತೆ ಅದನ್ನೇ ತೊಗೊಳ್ತೀನಿ. ನಂಬರ್ 4 ಪೇಯ್ಡ್ ಸ್ಯಾಲ್ರಿ. ಪೇಯ್ಡ್ ಸ್ಯಾಲರಿ ಟು ಮಂಜು. ಇವಾಗ ಏನಾಗುತ್ತೆ? ಮಂಜು ತೊಗೊಳ್ಳೇಬಾರ್ದು, ಬಿಕಾಸ್ ಇಟ್ ಈಸ್ ಅ ನಾಮಿನಲ್ ಅಕೌಂಟ್. ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ಸ್ಯಾಲ್ರಿನ ಕ್ಯಾಶಲ್ಲಿ ಕೊಡ್ತಾ ಇದ್ದೀವಿ. ಮಂಜು ಈಸ್ ಎಂಪ್ಲಾಯ್, ಸೊ ಮಂಜು ಅಕೌಂಟ್ ತೊಗೋಬಾರ್ದು, ಕ್ಯಾಶ್ ಅಕೌಂಟೇ ತೊಗೋಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಯಾವುದು ತೊಗೋದು. ಸ್ಯಾಲ್ರಿ ಪೇಯ್ಡ್ ಟು ಮಂಜು ಬೈ ಚೆಕ್ ಇತ್ತಂದರೆ, ಸ್ಯಾಲ್ರಿ ಪೇಯ್ಡ್ ಟು ಮಂಜು ಬೈ ಚೆಕ್ ಇತ್ತಂದರೆ ಏನಾಗುತ್ತೆ? ವೆರಿ ಗುಡ್. ಸ್ಯಾಲ್ರಿ ಪೇಯ್ಡ್ ಟು ಮಂಜು ಇತ್ತಂದರೆ ಸ್ಯಾಲ್ರಿ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಈ ಥರ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಬರ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಮಾಡೋಣ.
ಆಯಿತಾ? ಕಂಪ್ಲೀಟ್ ಆಯಿತಾ? ಕ್ವಶನ್ ನಂಬರ್ ನೆಕ್ಸ್ಟ್ ನಂಬರ್ 4 ನಂಬರ್ 5 ಪೇಯ್ಡ್ ವೇಜಸ್ ಏನಾಗುತ್ತೆ? ನೀವು ಕಮೆಂಟ್ ಮಾಡಿ ಏನಾಗುತ್ತೆ ನೋಡಿ. ಪೇಯ್ಡ್ ವೇಜಸ್, ಓಕೆ, ವೇಜಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್, ರೈಟ್, ಬರ್ಕೊಳ್ಳಿ. ವೇಜಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ನಂಬರ್ 6 ಪೇಯ್ಡ್ ರೆಂಟ್ ಬೈ ಚೆಕ್. ರೆಂಟ್ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಅಕೌಂಟ್. ಓಕೆ, ನೆಕ್ಸ್ಟ್ ನಂಬರ್ 7 ಪೇಯ್ಡ್ ಇಂಟ್ರೆಸ್ಟ್. ಹಾಂ, ಜೋರ್ಸೆ ಹೇಳಬೇಕು. ಸಿಂಪಲ್. ಪ್ರತಿಯೊಂದು ಪೇಯ್ಡ್ಗಳಿಗೆ ನಾವು ಫಸ್ಟ್ ಯಾವ ತೊಗೊಳ್ತಿದ್ವಿ? ಇವೇ ತೊಗೊಳ್ತಾ ಇದ್ವಿ. ವೇಜಸ್ಸು, ಇಂಟ್ರೆಸ್ಟು, ರೆಂಟು. ಪೇಯ್ಡ್ ಇದ್ದಾಗ ಮಾತ್ರ ಮೇಲ್ ಬರ್ತವೆ, ರಿಸೀವ್ಡ್ ಇದ್ದರೆ ಕೆಳಗೆ ಬರ್ತವೆ. ಅದನ್ನು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ನಂಬರ್ 8 ಪೇಯ್ಡ್ ಸ್ಟೇಷ್ನರಿ. ಪೇಯ್ಡ್ ಸ್ಟೇಷ್ನರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಬರೀರಿ. ಪೇಯ್ಡ್ ಸ್ಟೇಷ್ನರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ನಂಬರ್ 9 ಪೇಯ್ಡ್ ಫಾರ್ ಅಡ್ವರ್ಟೈಸ್ಮೆಂಟ್. ಅಂದರೆ ಜಾಹೀರಾತಿಗೋಸ್ಕರ ಖರ್ಚು ಮಾಡಿದ್ವಿ. ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಓಕೆ, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ನಂಬರ್ 10 ಪೇಯ್ಡ್ ಫಾರ್ ಪೋಸ್ಟೇಜ್ ಬೈ ಚೆಕ್. ಪೋಸ್ಟೇಜ್ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಅಕೌಂಟ್. ಈಗ ನಾನು ಕ್ವಶನ್ನ ಕೇಳ್ಕೊತ ಹೋಗ್ತೀನಿ, ನೀವು ಆನ್ಸರ್ ಮಾಡ್ಕೊತ ಹೋಗಬೇಕು. ಮಾಡ್ತೀರಾ? ಓಕೆ, ಇಷ್ಟು ಸಾಕು. ಪೋಸ್ಟೇಜ್ ತನಕ ಬರ್ಕೊಳ್ಳಿ. ಈಗ ಇನ್ನೊಂದು 2 ಬರೆಸ್ತೀನಿ ರಿಸೀವ್ಡ್ ಪ್ರಕಾರ. ನಂಬರ್ 11 ರಿಸೀವ್ಡಲ್ಲಿ ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ರಿಸೀವ್ಡ್. ಇವಾಗ ಹೇಳಿ ಏನಾಗುತ್ತೆ? ಇಂಟ್ರೆಸ್ಟ್ ರಿಸೀವ್ಡ್ ಇದೆ. ಪೇಯ್ಡ್ ಇದ್ದಾಗ ಫಸ್ಟ್ ಬರ್ತಾಯಿತ್ತು, ರಿಸೀವ್ಡ್ ಇದ್ದಾಗ ಕೆಳಗೆ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ಟು ಇಂಟ್ರೆಸ್ಟ್ ಅಕೌಂಟ್. ಸೊ ಆನ್ಸರ್ ಬಂದ್ಬಿಟ್ಟು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್. ಕಂಪ್ಲೀಟಾ? ನೆಕ್ಸ್ಟ್ ನಂಬರ್ 12 ರಿಸೀವ್ಡ್ ಕಮಿಷನ್ ಬೈ ಚೆಕ್. ರಿಸೀವ್ಡ್ ಕಮಿಷನ್ ಬೈ ಚೆಕ್ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಕಮಿಷನ್ ಅಕೌಂಟ್. ಇಷ್ಟು ಬರ್ಕೊಳ್ಳಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಾಯ್ತಲ್ಲ, ರಿಸೀವ್ಡ್ ಇದ್ದಾಗ ಯಾವ ರೀತಿ ಇರುತ್ತೆ, ಪೇಯ್ಡ್ ಇದ್ದಾಗ ಯಾವ ರೀತಿ ಇರುತ್ತೆ, ಡೆಟರ್ಸು ಮತ್ತು ಕ್ರೆಡಿಟರ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಯಿತು. ಇನ್ನು ನಾಳೆಯಿಂದ ಮತ್ತೆ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.